ಇಲ್ಲ, ಅದು ಒಂದು ತಪ್ಪು ಕಲ್ಪನೆ. ನನ್ನ ಪ್ರಕಾರ ನಮ್ಮ ಹೋರಾಟ ಬಹಳಷ್ಟು ನಡೆದಿದೆ. ನಾವು ಇತ್ತೀಚೆಗೆ ಸುಮ್ಮನೆ ಕುಳಿತಿಲ್ಲ. ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ನಾನು ಸೇರಿ ಬೆಂಗಳೂರಿನಲ್ಲಿ 3 ದಿವಸ ಅವ್ರ ಗುಂಡಿಗಳೇ ಮುಚ್ಚಲಿಲ್ಲ. ಗುಂಡಿಗಳು ಮುಚ್ಚೋ ಕೆಲಸ ನಾವು ಶುರು ಮಾಡಿದ್ವಿ. ಆಮೇಲೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅವರು. ಅತಿವೃಷ್ಟಿ ಶುರುವಾಯಿತು. ನಾನು, ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ನಾವು ಟೀಮ್ಗಳು ಮಾಡ್ಕೊಂಡು ಹೊರಟ್ವಿ. ನಾವು ಬೀದರಿಂದ ಶುರು ಮಾಡಿದ ಮೇಲೆ ನಾವು ರಸ್ತೆ ಮೇಲೆ ಹೋದರೆ ಅವ್ರೇನು ಮಾಡಿದ್ರು ಗೊತ್ತಾ? ವೈಮಾನಿಕ ಅಂತ ಬಂದರು. ವೈಮಾನಿಕದಲ್ಲಿ ನಷ್ಟ ಹೆಂಗೆ ಗೊತ್ತಾಗತ್ತೆ? ಏನೂ ಇಲ್ಲ. ಇವತ್ತಿಗೂ ಕೂಡ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಪ್ರದೇಶಗಳಲ್ಲಿ ಸಂಪೂರ್ಣ ನಾಶ ಆಗಿದ್ರು ಅಲ್ಲಿ ಅವರಿಗೆ ಪರಿಹಾರ ಕೊಡೋದ್ರ ಬಿಟ್ಟು ಇಲ್ಲದ ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ. ಅದರಿಂದಾಗಿ ಈಗಲಾದರೂ ಎಚ್ಚೆತ್ತುಕೊಂಡು ಅವರಿಗೆಲ್ಲ ಪರಿಹಾರ ಕೊಡಬೇಕು. ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ಕೂಡ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ.